ದಾವಣಗೆರೆಯ ಒಟ್ಟಾರೆ ಚಿತ್ರಣವನ್ನ ನಾವು ಗಮನಿಸಿದ್ವಿ. ಅಲ್ಲಿ ಎಷ್ಟು ಮತದಾರರಿದ್ದಾರೆ, ಜಾತಿ ಲೆಕ್ಕಾಚಾರ ಏನು, ಯಾವ ರೀತಿಯ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ. ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ಹೋಗೋಣ. ಬಾಗಲಕೋಟೆಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ವೋಟಿಂಗ್ಗೆ ಕ್ಷಣಗಣನೆ 7 ಗಂಟೆಗೆ ಶುರುವಾಗುತ್ತೆ. ಬೆಳಗ್ಗೆ 7 ಗಂಟೆಗೆ ಆರಂಭಗೊಳ್ಳಲಿರುವಂತಹ ಮತದಾನದ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಲ್ಲೂ ಕೂಡ ತಂದೆ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಅವರು ಕಣಕ್ಕಿಳಿದಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ತಾತನ ಕ್ಷೇತ್ರಕ್ಕೆ ಮೊಮ್ಮಗ ಕಣಕ್ಕಿಳಿದ್ರೆ, ಬಾಗಲಕೋಟೆಯಲ್ಲಿ ತಂದೆಯ ಕ್ಷೇತ್ರಕ್ಕೆ ಮಗ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ, ಬಿಜೆಪಿಯ ಹಿರಿಯ ಮುಖಂಡರು ಕದನದಲ್ಲಿದ್ದಾರೆ. ಮತ್ತೆ ಕೈವಶವಾಗುತ್ತಾ ಈ ಕ್ಷೇತ್ರ? ಬಿಜೆಪಿ ತೆಕ್ಕೆಗೆ ಬೀಳುತ್ತಾ ಬಾಗಲಕೋಟೆ? ಕೆಲವೇ ಹೊತ್ತಲ್ಲಿ ಮತದಾರ ಅಭ್ಯರ್ಥಿಗಳ ಭವಿಷ್ಯವನ್ನ ಭದ್ರಪಡಿಸಲಿದ್ದಾನೆ. ಬಾಗಲಕೋಟೆ ಬೈ ಎಲೆಕ್ಷನ್ನ ಅಭ್ಯರ್ಥಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಒಟ್ಟು ಮತಗಟ್ಟೆಗಳು 322, ನಗರ ಪ್ರದೇಶದ ಮತಗಟ್ಟೆಗಳು 145, ಗ್ರಾಮೀಣ ಪ್ರದೇಶದ ಮತಗಟ್ಟೆಗಳು 177. ಇನ್ನು ಸಖಿ ಮತಗಟ್ಟೆ, ಇಲ್ಲೂ ಕೂಡ 2 ವೋಟಿಂಗ್ ಬೂತ್ ಅನ್ನ, ಮತಗಟ್ಟೆಯನ್ನ ನಿರ್ಮಿಸಲಾಗಿದೆ, ವಿಶೇಷವಾಗಿ ಮಹಿಳೆಯರಿಗೆ. ಯುವ ಮತದಾನ ಮತಗಟ್ಟೆ, ಅದಕ್ಕಾಗಿ 1 ಸೀಮಿತವಾಗಿಡಲಾಗಿದೆ. ಥೀಮ್ ಆಧಾರಿತ ಮತಗಟ್ಟೆ 1. ಇನ್ನು ಮತದಾರರ ವಿವರ ಗಮನಿಸ್ತಾ ಇದ್ದೀವಿ. ಒಟ್ಟು ಮತದಾರರು 2,59,797. ಪುರುಷ ಮತದಾರರು 1,26,999. ಮಹಿಳಾ ಮತದಾರರು 1,32,775. ಇಲ್ಲೂ ಕೂಡ ಮಹಿಳಾ ಮತದಾರರ ಪ್ರಾಬಲ್ಯವೇ ಜಾಸ್ತಿ. ದಾವಣಗೆರೆ ದಕ್ಷಿಣದಲ್ಲಿ ಗಮನಿಸಿದ್ವಿ. ಈಗ ಬಾಗಲಕೋಟೆಯಲ್ಲೂ ಕೂಡ ಅದೇ, ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಇನ್ನು ಇತರೆ 23 ಮಂದಿ ಮತದಾರರಿದ್ದಾರೆ. ಬಾಗಲಕೋಟೆ ಮತದಾರರ ವಿವರ ಇದು. ಇನ್ನು ಯುವ ಮತದಾರರು, ಮೊದಲ ಬಾರಿ ವೋಟಿಂಗ್ ಮಾಡ್ತಾ ಇರೋರು 4,188 ಮಂದಿ. ಅದರಲ್ಲಿ ಯುವಕರು 2,002, ಯುವತಿಯರು 2,186. ಇದರಲ್ಲೂ ಕೂಡ ಯುವತಿಯರ ಸಂಖ್ಯೆನೇ ದೊಡ್ಡದಿದೆ. ಇನ್ನು ದಿವ್ಯಾಂಗ ಮತದಾರರು, ಅವರು ಕೂಡ ಜಾಸ್ತಿ ಇದ್ದಾರೆ, 2,633 ಮಂದಿ. ಇನ್ನು 85 ವರ್ಷ ಮೇಲ್ಪಟ್ಟವರು 3,017 ಮಂದಿ ಮತದಾರರಿದ್ದಾರೆ. ಶತಾಯುಷಿ ಮತದಾರರು 38 ಮಂದಿ. ಸೇವಾ ಮತದಾರರು 391 ಮಂದಿ. ಅಂಚೆ ಮತ 170. ಒಟ್ಟು ಮತಗಟ್ಟೆ ಸಿಬ್ಬಂದಿ ಇಲ್ಲಿ 1,564 ಮಂದಿಯನ್ನ, ಪೊಲೀಸ್ ಸಿಬ್ಬಂದಿ 2,500 ಸಿಬ್ಬಂದಿಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಓರ್ವ SP, ಓರ್ವ ಅಡಿಷನಲ್ SP, ಸಶಸ್ತ್ರ ಮೀಸಲು ಪಡೆ. ಚುನಾವಣಾ ಆಯೋಗ ಮಾಡಿಕೊಂಡಂತಹ ಸಿದ್ಧತೆ, ಕೊನೆ ಹಂತದ ಸಿದ್ಧತೆಗಳು ಕೂಡ ಆಗಿದೆ. ಇನ್ನೊಂದು 20 ನಿಮಿಷ ವೋಟಿಂಗ್ ಶುರುವಾಗುತ್ತೆ, ವೋಟಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಇನ್ನು ಬಾಗಲಕೋಟೆಯಲ್ಲಿ ಜಾತಿ ಲೆಕ್ಕಾಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. 80,000 ಮತದಾರರು ಲಿಂಗಾಯತರಿದ್ದಾರೆ, 40,000 SC ಮತದಾರರಿದ್ರೆ, ST ಮತದಾರರು 18,000 ಮಂದಿ. ಇನ್ನು ಕುರುಬ 40,000, ಮುಸ್ಲಿಮರು 25,000 ಮಂದಿ ಮತದಾರರಿದ್ದಾರೆ. ಇದು ಬಾಗಲಕೋಟೆಯ ಒಟ್ಟಾರೆ ಜಾತಿ ಲೆಕ್ಕಾಚಾರ. ಇಲ್ಲೂ ಕೂಡ ಲಿಂಗಾಯತರೇ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ತದನಂತರದ ಸ್ಥಾನ SC ಅಂದರೆ ಅಲ್ಪಸಂಖ್ಯಾತರು, ಮುಸ್ಲಿಮರು 25,000, ಕುರುಬ ಮತದಾರರು 40,000. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜಿದ್ದಿನ ಪೈಪೋಟಿ ಇದೆ ರಾಷ್ಟ್ರೀಯ ಪಕ್ಷಗಳ ನಡುವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಈ ಬಾರಿ
ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಿಕ್ಕೆ ಶತಪ್ರಯತ್ನವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ. 2 ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನಲ್ಲಿಯೇ ಉಳಿಸಿಕೊಳ್ಳೋದಿಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ದಾವಣಗೆರೆಯಿಂದ ಬರ್ತಾ ಇರುವಂತಹ ದೃಶ್ಯಗಳಿದು. ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಯಾವುದೇ ರೀತಿಯ ವಿಘ್ನಗಳು ಆಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ದಾವಣಗೆರೆಯ ದೃಶ್ಯ ಇದು. ವೋಟಿಂಗ್ ಬೂತ್ ಅಂತ ಅನಿಸ್ತಾ ಇದೆ. ಇನ್ನೊಂದು 1/4 ಗಂಟೆ ಇದೆ ಮತದಾನ ಪ್ರಕ್ರಿಯೆ ಆರಂಭ ಆಗೋದಕ್ಕೆ. ಅದಕ್ಕೂ ಮುನ್ನ ಹೊಸ್ತಿಲಿಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಸಿಬ್ಬಂದಿಗಳು. ಮತದಾನ ಪ್ರಕ್ರಿಯೆ ಸರಾಗವಾಗಲಿ, ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಬೆಣ್ಣೆ ನಗರಿ ದಾವಣಗೆರೆ ಬೈ ಎಲೆಕ್ಷನ್ ಮತದಾನಕ್ಕೆ ಸಿದ್ಧವಾಗಿದೆ. ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವೋಟಿಂಗ್ ಬೂತ್ನ ಮುಂದೆ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.